ಹಾಯ್ ಹಲೋ ಗೈಸ್, ನಾನು ನಿಮ್ಮ ಟೆಕ್ ಬ್ರೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡನ್ನು ಯಾವ ರೀತಿ ರಿಮೂವ್ ಮಾಡುವುದು ಅಥವಾ ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡನ್ನು ಯಾವ ರೀತಿ ಕಟ್ ಮಾಡುವುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ನಾರ್ಮಲಾಗಿ ನೀವು ಕೂಡ ಫೋಟೋ ಬ್ಯಾಕ್ಗ್ರೌಂಡನ್ನು ಆರಾಮಾಗಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿಂದ ರಿಮೂವ್ ಮಾಡ್ತೀರಾ. ಆದರೆ ಅದರಲ್ಲಿ ಮೇನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಮ್ಮ ಫೋಟೋ ಬ್ಲರ್ ಆಗಿ ಬಂದಿರುತ್ತೆ, ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುತ್ತೆ, ಬಟ್ ನಮ್ಮ ಫೋಟೋ ಮಾತ್ರ ಬ್ಲರ್ ಆಗಿ ಬಂದಿರುತ್ತೆ. ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡಿ ನಾನು ಯಾವ ರೀತಿ HD ಆಗಿ ನೀವು ಬ್ಯಾಕ್ಗ್ರೌಂಡನ್ನು ಕಟ್ ಮಾಡಿ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಇದೇ ಥರ ನನ್ನ ಹೆಚ್ಚಿನ ವಿಡಿಯೋಗಳು ನಿಮಗೆ ಬರ್ತಾ ಇರ್ತವೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾವು HD ಕ್ವಾಲಿಟಿಯಲ್ಲಿ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಬೇಕು ಅಂತಂದರೆ ಸಿಂಪಲ್ಲಾಗಿ ನಿಮ್ಮ ಗೂಗಲನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನೀವು ಸರ್ಚ್ ಬಾರ್ಗೆ ಬಂದು ಸಿಂಪಲ್ಲಾಗಿ ಪಿಕ್ಸೆಲ್ ಕಟ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಮೊದಲನೇ ವೆಬ್ಸೈಟ್ ಬರುತ್ತದೆ. ಅಲ್ಲಿ ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಅಂತ ಇರುತ್ತೆ ನೋಡಿ, ಅದರ ಮೇಲೆ ನೀವು ಟ್ಯಾಪ್ ಮಾಡಿಕೊಳ್ಳಿ. ಟ್ಯಾಪ್ ಮಾಡಿಕೊಂಡ ತಕ್ಷಣ ಅಲ್ಲಿ ಅಪ್ಲೋಡ್ ಇಮೇಜ್ ಅಂತ ಕೇಳುತ್ತೆ. ನೀವು ಯಾವ ಫೋಟೋಗೆ ಬ್ಯಾಕ್ಗ್ರೌಂಡನ್ನು ಕಟ್ ಮಾಡಬೇಕು ಆ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ತಕ್ಷಣ ನೀವು ಒಂದು 5 ರಿಂದ 10 ನಿಮಿಷ ವೆಯ್ಟ್ ಮಾಡಿ. ನೋಡಿ, ಈಗ HD ಕ್ವಾಲಿಟಿಯಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ ಮತ್ತು ನಿಮ್ಮ ಫೋಟೋ ಯಾವುದೇ ರೀತಿ ಬ್ಲರ್ ಆಗಿ ಕಾಣಿಸ್ತಾ ಇಲ್ಲ. ನಿಮ್ಮ ಫೋಟೋ ಒರಿಜಿನಲ್ ಫೋಟೋ ಯಾವ ರೀತಿ ಇತ್ತೋ ಅದೇ ಥರ ಕ್ವಾಲಿಟಿ ಈಗ ಬಂದಿದೆ. ಇದನ್ನು ಸಿಂಪಲ್ಲಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ನೀವು HD ಕ್ವಾಲಿಟಿಯಲ್ಲಿ ಯಾವ ರೀತಿ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡೋದು ಅಂತ. ಇದೇ ಥರ ಹೆಚ್ಚಿನ ಟೆಕ್ ವಿಡಿಯೋಸ್ಗಳು ನಿಮಗೆ ಬರ್ತಾ ಇರ್ತವೆ. ಧನ್ಯವಾದಗಳು.